ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ತೊಗೊಂಡು ಬಂದೀನಿ ಒಪ್ಪೋ F31 Pro 5G ಸ್ಮಾರ್ಟ್ಫೋನ್. ಇವತ್ತು ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಇದರದ್ದು 10+ ಟಿಪ್ಸ್ ಟ್ರಿಕ್ಸ್ ಹಿಡನ್ ಫೀಚರ್ಸ್ ತೋರಿಸ್ತೀನಿ. ನೀವು ನಿಮ್ಮ ಮೊಬೈಲ್ ಒಳಗೆ ಸೆಟ್ಟಿಂಗ್ ಇಟ್ಕೊಂಡು ಇದಕ್ಕೆ ಮತ್ತಷ್ಟು ನೀವು ಚಲೋ ಯೂಸ್ ಮಾಡಾಕ್ತೀರಿ. ಸೊ ನಡ್ರಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಫಸ್ಟ್ ನಾನು ಹೇಳ್ತೀನಿ, ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಇದು ಸಪೋರ್ಟ್ ಮಾಡಿದ್ರೆ ನನಗೂ ಏನಾಗ್ತೈತಿ, ನಾನು ನಿಮ್ಮ ಮುಂದೆ ವಿಡಿಯೋ ಹಾಕ್ಬೇಕಂತೇಳಿ ನನಗೂ ಆಸೆ ಬರ್ತೈತಿ. ಸ್ವಲ್ಪ ಸಪೋರ್ಟ್ ಮಾಡಿರಿ. ಸೊ ಫಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಕನೆಕ್ಟಿಂಗ್ ಆ್ಯಂಡ್ ಶೇರಿಂಗ್ ಒಳಗೆ ಬರಬೇಕು. ಇದ್ರೊಳಗೆ ಪ್ರೈವೇಟ್ DNS ಅಂತೈತಿ. ಇಲ್ಲಿ ಬಂದು ಸ್ಪೆಸಿಫೈ DNS, ಇದರೊಳಗೆ DNS.adgar.com ಅಂಥೇಳಿ ಹಾಕಿ ಸೇವ್ ಮಾಡ್ಕೊಡ್ರಿ. ಈಗ ಇದು ಹಾಕಿದ್ರೆ ಏನಾಗ್ತೈತೆ ಅಂತ ಹೇಳಿದ್ರೆ, ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಏನು ಯೂಸ್ ಮಾಡ್ತಿರ್ತೀರಿ ಅದರೊಳಗೆ ಈಗ ಆ್ಯಡ್ಸ್ ಭಾಳ ಬರ್ತಾವೆ. ಸೊ ಈ ಸೆಟ್ಟಿಂಗ್ ನೀವು ಮಾಡ್ಕೊಂಡ್ರೆ ನಿಮ್ಗೆ ಆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಒಳಗೆ ನಿಮ್ಗೆ ಆ್ಯಡ್ಸ್ ಬರೋಂಗಿಲ್ಲ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಇದರೊಳಗೆ ಬರಬೇಕು. ಇದರೊಳಗೆ ಡಿವೈಸ್ ಫೈಂಡರ್ ಐತಿ, ಇಲ್ಲಿ ಬಂದು ಫೈಂಡ್ ಹಬ್ ಐತಿ, ಇಲ್ಲಿ ಬಂದು ಇದು ಅಲೌ ಡಿವೈಸ್ ಟು ಬಿ ಲೊಕೇಟೆಡ್, ಇದು ಆನ್ ಇಡ್ರಿ. ಇದು ಆನ್ ಇಡೋಕ್ಕಿಂತ ಮೊದಲು ಗೂಗಲ್ ಅಕೌಂಟ್ ಒಳಗೆ ಜಿಮೇಲ್ ಅಕೌಂಟ್ ಇರಲಿ, ಪ್ಲೇಸ್ಟೋರ್ ID ಇರಲಿ, ನಿಮ್ಮದೆಲ್ಲ ಜಿಮೇಲ್ ಅಕೌಂಟ್ ಒಳಗೆ ಅದು ಎರಡು ಆನ್ ಮಾಡ್ಕೊರಿ. ಪ್ಲೇಸ್ಟೋರೇ ಹಾಕೋರಿ, ಇಲ್ಲಕ್ಕಂದ್ರೆ ಜಿಮೇಲ್ ID ಹಾಕೋರಿ. ಹಾಕೊಂಡ ಮೇಲೆ ಇದು ಕೆಲ್ಸಕ್ಕೆ ಬರ್ತೈತಿ. ಸಪೋಸ್ ನಿಮ್ಮ ಫೋನ್ ಕಳೀತು, ಇಲ್ಲ ಯಾರೇ ಕಳ್ತನ ಮಾಡ್ಕೊಂಡ್ರು ನಿಮ್ಮ ಕಡೆಯಿಂದ ಅಂತ ಹೇಳಿದ್ರೆ, ಇದು ಫೀಚರ್ ನೀವು ಆನ್ ಇಟ್ಟರೆ ಏನಾಗ್ತೈತಿ, ನಿಮ್ಮ ಫೋನ್ ಹುಡುಕಾಡ್ಲಿಕ್ಕೆ, ನೀವು ಟ್ರ್ಯಾಕ್ ಮಾಡ್ಲಿಕ್ಕೆ ಭಾಳ ಈಸಿ ಆಗಿಬಿಡ್ತೈತಿ. ಇಲ್ಲಿ ಫೈಂಡ್ ಹಬ್ ಆ್ಯಪ್ ಅಂತ ಇರ್ತೈತಿ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಅದು ಬರ್ತೈತಿ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು. ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಯಾವ್ದು ಜಿಮೇಲ್ ಹಾಕಿರ್ತಿರಲ್ಲ ಅದೇ ಜಿಮೇಲ್ IDಲೇ ಅಲ್ಲಿ ಲಾಗಿನ್ ಮಾಡಿರಿ. ಅದು ಕಳಿತಪ್ಪ ನಿಮ್ಮ ಫೋನ್ ಅಂತ ಹೇಳಿದ್ರೆ, ಬೇರೆ ಯಾವ್ದು ಫೋನ್ ಒಳಗೆ ಅದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಜಿಮೇಲ್ ID ಯಾವ್ದು ಇರ್ತೈತಿ ಅದು ಹಾಕ್ಕೊಂಡ್ರೆ ನಿಮ್ಗೆ ಅದು ನಿಮ್ಮ ಫೋನ್ ಎಲ್ಲೈತೆ ಅಂಥೇಳಿ ಲೊಕೇಶನ್ ತೋರಿಸ್ತೈತಿ. ಇದು ಭಾಳ ಯೂಸ್ಫುಲ್ಲ. ನೀವು ಎಲ್ಲರೂ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಇದು 100% ನೀವು ಆನ್ ಇಡ್ರಿ. ಸೊ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಿದ್ಮೇಲೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬರಬೇಕು. ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬಂದಮೇಲೆ ಇಲ್ಲಿ ಮೋರ್ ಸೆಟ್ಟಿಂಗ್ ಐತಿ, ಇದ್ರೊಳಗೆ ಬರಬೇಕು. ಇಲ್ಲಿ ರಿಕ್ವೈರ್ಡ್ ಪಾಸ್ವರ್ಡ್ ಟು ಪವರ್ ಆಫ್ ಅಂತೈತಿಲ್ಲ, ಇದಕ್ಕೆ ಆನ್ ಮಾಡ್ಕೊರಿ. ಇದಕ್ಕೆ ನಿಮ್ಗೆ ಏನು ನೆನಪಿರ್ತೈತಿ ಅದು ಪಾಸ್ವರ್ಡ್ ಹಾಕೋರಿ. ಹಾಕಿದ್ರೆ ಇದು ಆನ್ ಇಟ್ಟರೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ, ಸಪೋಸ್ ನಿಮ್ಮ ಕಡೆ ಯಾರ್ಯಾರು ಫೋನ್ ತೊಗೊಂಡು ನಿಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವಿಚ್ ಆಫ್ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಇಲ್ಲಿ ಈ ಥರ ಪಾಸ್ವರ್ಡ್ ಕೇಳ್ತೈತಿ. ಇದು ಪಾಸ್ವರ್ಡ್ ನಿಮಗೆ ಗೊತ್ತಿರ್ತೈತಿ, ಅವ್ರಿಗೆ ಗೊತ್ತಿರಲ್ಲ. ಇದು ಹಾಕಿತನ ಅದು ಫೋನ್ ನಿಮ್ದು ಸ್ವಿಚ್ ಆಫ್ ಆಗೋಲ್ಲ. ಸೊ ನಿಮ್ಮ ಫೋನ್ ಹುಡುಕಾಡ್ಲಿಕ್ಕೆ ಭಾಳ ಈಸಿ ಆಗಿಬಿಡ್ತೈತಿ ನಿಮ್ಗೆ. ಸೊ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ನೀವು ಇಲ್ಲಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಒಳಗೆ ಬರ್ರಿ. ಬಂದಮೇಲೆ ಇಲ್ಲಿ ಐ ಕಂಫರ್ಟ್ ಆ್ಯಂಡ್ ಸ್ಲೀಪಿಂಗ್ ಇರ್ತೈತಿಲ್ಲ, ಇಲ್ಲಿ ಐ ಕಂಫರ್ಟ್ ಇದಕ್ಕೆ ಆನ್ ಇಟ್ಕೊರಿ. ಇದು ಆನ್ ಇಟ್ಟರೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ, ನಿಮ್ಮ ಫೋನ್ ಡಿಸ್ಪ್ಲೇ ಒಳಗೆ ಏನು UV ಲೈಟ್ಸ್ ಇರ್ತಾವಲ್ಲ ಅವು ಎಲ್ಲ ಡಿಮ್ ಆಗಿಬಿಡ್ತಾವೆ. ನಿಮ್ಮ ಫೋನ್ ಡಿಸ್ಪ್ಲೇ ಯೆಲ್ಲೋಯಿಶ್ ಆಗಿಬಿಡ್ತೈತಿ. ಆಮೇಲೆ ಇದು ಹೆಂಗೈತಿ, ಸೈಂಟಿಫಿಕ್ಲಿ ಪ್ರೂವ್ನು ಐತಿ. ಡಿಸ್ಪ್ಲೇ ಒಳಗೆ ಭಾಳ UV ರೇಸ್ ಇರ್ತಾವೆ, ಅವು ಎಲ್ಲ ನಿಮ್ಗೆ ರಾತ್ರಿಗೆ ನೀವು ಯೂಸ್ ಮಾಡ್ತೋರಾಗ ನಿಮ್ಮ ನಿದ್ದೆ ಕಿಲ್ ಮಾಡ್ತಿರ್ತಾವೆ. ಇವೆಲ್ಲ ನೀವು ಆಪ್ಷನ್ ಆನ್ ಇಟ್ಕೊಂಡು ನೀವು ಯೂಸ್ ಮಾಡಿದರೆ ಏನಾಗ್ತೈತಿ, ನಿಮ್ಗೆ ಯಾವಾಗ ನಿದ್ದೆ ಬರ್ಬೇಕು ಆ ಟೈಮಿಗೆ ಕರೆಕ್ಟ್ ನಿದ್ದೆ ಬರ್ತೈತಿ. ನಿಮ್ದೇನೋ ಕಣ್ಣಿಗೆ ಏನೋ ಇಫೆಕ್ಟ್ ಆಗೋಲ್ಲ. ಇದ್ರೊಳಗೆ ಸ್ವಲ್ಪ ಆಪ್ಷನ್ ಇದಾವೆ. ಶೆಡ್ಯೂಲ್ ಐತಿ. ಇದು ಶೆಡ್ಯೂಲ್ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವ ಟೈಮಿಗೆ ಚಾಲೂ ಆಗಬೇಕು, ಯಾವ ಟೈಮಿಗೆ ಬಂದ್ ಆಗಬೇಕು ಅದೆಲ್ಲ ನೀವು ಇಟ್ಕೋಬೋದು. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಎಕ್ಸೆಸಿಬಿಲಿಟಿ ಆ್ಯಂಡ್ ಕನ್ವಿಯನ್ಸ್ ಇರ್ತೈತಿ. ಇದರೊಳಗೆ ಬಂದು ಎಕ್ಸೆಸಿಬಿಲಿಟಿ ಒಳಗೆ ಬರಬೇಕು. ಇದರೊಳಗೆ ವಿಷನ್ ಅಂತೈತಿ. ಇಲ್ಲಿ ಬಂದು ಸೆಲೆಕ್ಟ್ ಟು ಸ್ಪೀಕ್, ಇದು ಶಾರ್ಟ್ಕಟಿಗೆ ಆನ್ ಮಾಡ್ಕೊರಿ. ಇದು ಕೆಲಸ ಏನು ಮಾಡ್ತೈತಿ ಅಂತ ಹೇಳಿದ್ರೆ, ಈಗ ಸಪೋಸ್ ಯಾರಿಗಾರಿ ಓದ್ಲಿಕ್ಕೆ ಬರಲ್ಲ, ಅವ್ರಿಗೆ ಓದಲಿಕ್ಕೆ ಬರಲ್ಲ, ಅವ್ರಿಗೆ ಓದ್ಲಿಕ್ಕೆ ಬರಲ್ಲ ಅಂತ ತಿಳ್ಕೊರಿ. ಅವಾಗ ಇದು ಶಾರ್ಟ್ಕಟ್ ಆನ್ ಇಟ್ಟು ಇದಕ್ಕೆ ಬರೀ ಹಿಂಗೆ ಕ್ಲಿಕ್ ಮಾಡಿ ಏನು ಓದೋದಿರ್ತೈತಿ ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಇದಕ್ಕೆ ಕ್ಲಿಕ್ ಮಾಡಿ ಏನು ಓದೋದಿರ್ತೈತಿ ಅದಕ್ಕೆ ಕ್ಲಿಕ್ ಮಾಡೋದು. ಇದು ಹಿಂಗೆ ಒದರಿ ಹೇಳತೈತಿ ಏನೈತಿ, ಏನು ಬರ್ದಿರ ಅಂಥೇಳಿ, ಏನು ಬರ್ದಿದ್ದೈತಿ ಅಂಥೇಳಿ ಎಲ್ಲ ಅದು ಓದಿ ಹೇಳತೈತಿ. ಇದರೊಳಗೆ ನಿಮ್ಗೆ ಸೆಟ್ಟಿಂಗ್ ಒಳಗೆ ಇಲ್ಲಿ ಭಾಳಷ್ಟು ಆಪ್ಷನ್ಸ್ ಇದಾವೆ. ಲೈಕ್ ಚೇಂಜ್ ರೀಡಿಂಗ್ ವಾಯ್ಸ್, ನಿಮ್ಗೆ ಎಂಥ ವಾಯ್ಸ್ ಬೇಕಪ್ಪ ಅದನ್ನು ನೀವು ಇಟ್ಕೋಬೋದು.
ಆಮೇಲೆ ಪ್ರಿಫರ್ ಲ್ಯಾಂಗ್ವೇಜ್ ಇರ್ತೈತಿ, ಯಾವ ಲ್ಯಾಂಗ್ವೇಜ್ ಒಳಗೆ ಅವ ಹೇಳಬೇಕು ನಿಮ್ಗೆ ರಿಟರ್ನ್ ಕೇಳಿಸ್ಬೇಕು ಅದನ್ನು ನೀವು ಇಟ್ಕೋಬೋದು. ನಿಮ್ದು ಅರೇಬಿಕ್ ಒಳಗೆ ಬೇಕೋ ಇಲ್ಲ ಚೈನೀಸ್ ಯಾವುದೇ ನಿಮ್ಗೆ ಯಾವ್ದು ತಿಳಿತೈತಿ, ಹಿಂದಿ ಆಗಲಿ ಅರೇಬಿಕ್ ಆಗಲಿ ಕನ್ನಡ ಆಗಲಿ ಅವೆಲ್ಲ ನೀವು ಇಲ್ಲಿ ನಿಮ್ಗೆ ಕೊಟ್ಟಿರ್ತಾನೆ, ಅದು ಎಲ್ಲ ನೀವು ಇಟ್ಕೋಬೋದು. ಇದು ಭಾಳ ಯೂಸ್ಫುಲ್ ಯಾರಿಗೆ ಓದೋಕ್ಕೆ ಬರಲ್ಲ ಅವ್ರಿಗೆ ಭಾಳ ಯೂಸ್ಫುಲ್ ಇದು. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಇರ್ತೈತಿ, ಇದ್ರೊಳಗೆ ಬರಬೇಕು. ಇಲ್ಲಿ ಬಂದಮೇಲೆ ಆ್ಯಪ್ ಲಾಕ್ ಐತಿ. ಈಗ ಬೇರೆ ಫೋನ್ ಒಳಗೆ ಹೆಂಗೆ ಐತಪ್ಪ ಅಂತ ಹೇಳಿದ್ರೆ ಆ್ಯಪ್ ಲಾಕ್ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಒಳಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಲಾಕ್ ಮಾಡಬೇಕಾಗ್ತೈತಿ. ಬಟ್ ಈ ಫೋನ್ ಓಪೋ F31 Pro ಒಳಗೆ ಹೆಂಗೆ ಇನ್ಬಿಲ್ಟೇ ಬರ್ತೈತಿ. ಈಗ ನಾ ಇದಕ್ಕೆ ಹಾಕೋತೀನಿ, ನನಗೇನು ನೆನಪಿರ್ತೈತಿ ಅದು ಪಾಸ್ವರ್ಡ್ ಹಾಕೋತೀನಿ. ಹಾಕ್ಕೊಂಡೆ ಇದಕ್ಕೆ ಏನೈತಿ ಎಲ್ಲ ಏನು ಬೇಕೋ ಎಲ್ಲ ಹಾಕ್ತೀನಿ. ಈಗ ಈ ಅಪ್ಲಿಕೇಶನ್ನ ಇಟ್ಟೆ ಲಾಕ್ ಅಂತ ಹೇಳಿದ್ರೆ ಹೆಂಗೆ ಆಗ್ತೈತಿ, ನಾ ಈ ಅಪ್ಲಿಕೇಶನ್ ಆನ್ ಮಾಡ್ಲಿಕ್ಕೆ ಹೋದ್ರೆ ನನಗಿದು ಪಾಸ್ವರ್ಡ್ ಕೇಳ್ತೈತಿ. ಇದು ಪಾಸ್ವರ್ಡ್ ಹಾಕೋತನ ಅದು ಅಪ್ಲಿಕೇಶನ್ ಓಪನೇ ಆಗಲ್ಲ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಇಲ್ಲಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಇರ್ತೈತಿ, ಇದ್ರೊಳಗೆ ಬರಬೇಕು. ಇಲ್ಲಿ ಬಂದಮೇಲೆ ಇದು ಡಾರ್ಕ್ ಮೋಡ್ ಇರ್ತೈತಿ, ಇದಕ್ಕೆ ಆನ್ ಇಟ್ಕೋರಿ. ಇದಕ್ಕೆ ಆನ್ ಇಟ್ಟರೆ ಏನಾಗ್ತೈತಿ ಅಂತ ಹೇಳಿದ್ರೆ ನಿಮ್ಮ ಫೋನ್ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತೈತಿ. ಇದರಿಂದ ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ದು ಒಂದು ಬ್ಯಾಟ್ರಿ ಕನ್ಸಪ್ಷನ್ ಭಾಳ ಕಮ್ಮಿ ಆಗ್ತೈತಿ. ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಗೆ ಇಫೆಕ್ಟ್ ಆಗಲ್ಲ. ಇದು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆಗಿದ ಕಾರಣ ನಿಮ್ಗೆ ಏನಾಗ್ತೈತಿ ಕಣ್ಣಿಗೆ ತ್ರಾಸಾಗಲ್ಲ. ಇದರೊಳಗೆ ಶೆಡ್ಯೂಲ್ನೂ ಐತಿ. ಶೆಡ್ಯೂಲ್ ಏನಪ್ಪ ಅಂತ ಹೇಳಿದ್ರೆ ಸೂರ್ಯ ಮುಳುದ್ಕೊಳ್ಳೆ ಅದು ಚಾಲೂ ಆಗಬೇಕು, ಸೂರ್ಯ ಉದಯ ಆದ್ಕೊಳ್ಳೆ ಅದು ಬಂದ್ ಆಗ್ಬೇಕಂತೇಳಿ ಅದೂ ಐತಿ. ಇಲ್ಲ ನೀವು ಟೈಮಿಂಗ್ ಇಟ್ಕೋರಿ, ನಿಮ್ಗೆ ಯಾವ ಟೈಮ್ ಬೇಕಂತೇಳಿ ಅದನ್ನು ನೀವು ಇಟ್ಕೋಬೋದು. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಎಕ್ಸೆಸಿಬಿಲಿಟಿ ಆ್ಯಂಡ್ ಕನ್ವೀನಿಯನ್ಸ್ ಇರ್ತೈತಿ, ಇಲ್ಲಿ ಬರಬೇಕು. ಇಲ್ಲಿ ಬಂದಮೇಲೆ ಇಲ್ಲಿ ಗೆಸ್ಚರ್ ಆ್ಯಂಡ್ ಮೋಷನ್ ಐತಿ, ಇಲ್ಲಿ ಬಂದು ಸ್ಕ್ರೀನ್ ಆಫ್ ಗೆಸ್ಚರ್ ಇದಕ್ಕೆ ಆನ್ ಇಟ್ಕೋರಿ. ಇವೆಲ್ಲ ಆಪ್ಷನಿಗೆ ಆನ್ ಇಟ್ಕೋರಿ. ಇದು ಏನಾಗ್ತೈತಿ ಅಂತ ಹೇಳಿದ್ರೆ ಇವೆಲ್ಲ ಆಪ್ಷನ್ ನೀವು ಆನ್ ಇಟ್ಟರೆ ಈಗ ಸ್ಕ್ರೀನ್ ಆಫ್ ಐತಿ, ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಕ್ರೀನ್ ಆನ್ ಆಗ್ತೈತಿ. ಅದೇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಕ್ರೀನ್ ಆಫ್ ಆಗ್ತೈತಿ. ಈಗ ನೀವು ಎಲ್ಲರೇ ಕ್ಯಾಮ್ರಾ ಓಪನ್ ಮಾಡಿ ಪಟ್ನೆ ಒಂದು ಫೋಟೋ ತೊಗೊಳೋದಿದಪ್ಪ, ನೀವು ತೊಗೋಬೇಕಂತ ಹೇಳಿದ್ರೆ ಹೆಂಗಾಗ್ತೈತಿ, ಲಾಕ್ ತೆಗಿಬೇಕು. ಲಾಕ್ ತೆಗೆದು ಹೋಗಿ ಕ್ಯಾಮ್ರಾ ಒಳಗೆ ಹೋಗಬೇಕು. ಕ್ಯಾಮ್ರಾ ಒಳಗೆ ಹೋಗಿ ನೀವು ಫೋಟೋ ಹೊಡಿಬೇಕಾಗ್ತೈತಿ. ಈಗ ಫೋನ್ ಲಾಕ್ ಐತಿ, ಬರೀ ಅಂಥೇಳಿ ಇಲ್ಲಿ ಡ್ರಾ ಮಾಡಿರಿ. ಇದು ಮಾಡಿದರೆ ಸಾಕೆ ನಿಮ್ದು ಕ್ಯಾಮ್ರಾ ಓಪನ್ ಆಗಿಬಿಡ್ತೈತಿ ಈ ಶಾರ್ಟ್ಕಟ್ ಒಳಗೆ. ಆಮೇಲೆ ಇದೇ ನಿಮ್ಮ ಫೋನ್ ಲಾಕ್ ಐತಿ, ಬರೀ ನಿಮ್ಗೆ ಡೈರೆಕ್ಟ್ ಈಗ ಫ್ಲ್ಯಾಶ್ ಲೈಟ್ ಆನ್ ಮಾಡೋದೈತಿ, ಡ್ರಾ ಮಾಡಿರಿ. ಡ್ರಾ ಮಾಡಿಕೊಳ್ಳಿ ನಿಮ್ಮ ಫ್ಲ್ಯಾಶ್ ಲೈಟ್ ಆನ್ ಆಗ್ತೈತಿ. ಇವೆಲ್ಲ ಶಾರ್ಟ್ಕಟ್ ಇವು ಇಟ್ಕೊಂಡ್ರೆ ನಿಮ್ಗೆ ಕ್ವಿಕ್ ನೀವು ಯೂಸ್ ಮಾಡ್ಲಿಕ್ಕೆ ಭಾಳ ಚಲೋ ಇವೆಲ್ಲ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈ ಥರ ಸ್ಕ್ರೀನ್ ಮೇಲೆ ಹಿಂಗೆ ಪಿಂಚ್ ಮಾಡಿರಿ. ಪಿಂಚ್ ಮಾಡಿಕೊಳ್ಳಿ, ಇಲ್ಲಿ ಮೋರ್ ಒಳಗೆ ಸೆಟ್ಟಿಂಗ್ ಅಂತ ಹೇಳ್ತೈತಿ, ಇಲ್ಲಿ ಬರ್ರಿ. ಇಲ್ಲಿ ಬಂದ ಮೇಲೆ ಏನಾಗ್ತಿರ್ತೈತಿ, ಸ್ವೈಪ್ ಡೌನ್ ಹೋಮ್ ಸ್ಕ್ರೀನ್ ಅಂತ ಐತಲ್ಲ, ಇದಕ್ಕೆ ನೋಟಿಫಿಕೇಷನ್ ಕ್ಯೂ ಸೆಟ್ಟಿಂಗ್ ಇದಕ್ಕೆ ಇಟ್ಕೊಂಡ್ಬಿಡ್ರಿ. ಈಗ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ನೀವು ಸಪೋಸ್ ನೀವು ಬೈಕ್ ಓಡಿಸ್ತಿರ್ತೀರಿ, ಆವಾಗ ನಿಮ್ಗೆ ಏನಾರು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬಂದಿರ್ತೈತಿ, ನೀವು ನೋಡ್ಬೇಕಂತ ಹೇಳಿದ್ರೆ ಈ ಥರ ಇಲ್ಲಿ ಮ್ಯಾಲಿಂದ ಹಿಂಗೆ ಜಗಬೇಕಾಗ್ತೈತಿ. ಅದು ಬೈಕ್ ನಡೆಸುವಾಗ ಭಾಳ ತೊಂದರೆ ಆಗ್ತೈತಿ. ಸೊ ಈ ಫೀಚರ್ ನೀವು ಆನ್ ಇಟ್ರಪ್ಪ ಅಂತ ಹೇಳಿದ್ರೆ ಏನಾಗ್ತೈತಿ, ಡಿಸ್ಪ್ಲೇ ಮೇಲೆ ಎಲ್ಲಿ ಬೇಕಾದಲ್ಲೂ ಇಷ್ಟೇ ಒಂದು ಫಿಂಗರ್ ಡ್ರ್ಯಾಗ್ ಮಾಡಿರಿ ಸಾಕು, ನಿಮ್ದು ನೋಟಿಫಿಕೇಷನ್ ಪ್ಯಾನಲ್ ಆನ್ ಆಗಿಬಿಡ್ತೈತಿ. ಏನು ಬೇಕು ನಿಮಗೆಲ್ಲ ಇಲ್ಲಿ ಕಾಣಿಸ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳಬೇಕಪ್ಪ ಅಂತ ಹೇಳಿದ್ರೆ ಈಗ ಒಂದೇ ಸ್ಕ್ರೀನ್ ಐತಿ, ನೀವು 2 ಅಪ್ಲಿಕೇಶನ್ ಯೂಸ್ ಮಾಡಬೇಕು. ಲೈಕ್ ಒಂದು ಯೂಟ್ಯೂಬ್ ನೋಡ್ತಿರ್ತೀರಿ, ಏನಾರೇ ಇಂಪಾರ್ಟೆಂಟ್ ಅದು ಬಿಟ್ಟು ನಿಮ್ಗೆ ಮೆಸೇಜ್ ಏನಾರೇ ಬರ್ತಿರ್ತಾವೆ, ಅದನ್ನು ಮಾಡಬೇಕಪ್ಪ. ಅವ್ರಿಗೆ ಮೆಸೇಜು ಮಾಡ್ಬೇಕಂತ ಹೇಳಿದ್ರೆ ಇದು ಯಾವುದಾರೇ ಅಪ್ಲಿಕೇಶನ್ ಆನ್ ಮಾಡಿರಿ, 3 ಫಿಂಗರ್ ಹಿಂಗೆ ಮ್ಯಾಲೆ ಡ್ರ್ಯಾಗ್ ಮಾಡಿರಿ. ಡ್ರ್ಯಾಗ್ ಮಾಡಿದ್ಕೊಳ್ಳೆ ಇದು ಓಪನ್ ಆಗ್ತೈತಿ. ಆಯ್ತಕೊಳ್ಳೆ ನೀವು ಏನು ಬೇಕಾದ ಮತ್ತೊಂದು ಬೇರೆದು ಅಪ್ಲಿಕೇಶನ್ ಇದ್ರೊಳಗೆ ನೀವು ಆನ್ ಮಾಡಿರಿ. ಇದು ಏನಪ್ಪ ಅಂತ ಹೇಳಿದ್ರೆ ಒಂದೇ ಸ್ಕ್ರೀನ್ ಒಳಗೆ ನೀವು 2 ಅಪ್ಲಿಕೇಶನ್ ಆನ್ ಮಾಡಿ ಯೂಸ್ ಮಾಡ್ಬೋದು. ಇದು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳಿರ್ತೈತಿ. ಇದರ್ಲಿಂದ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ನೋಡ್ತಾ ಇಲ್ಲಿ ಏನು ಬೇರೆದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಆಮೇಲೆ ಇದ್ರೊಳಗೆ ಒಂದು ಆಪ್ಷನ್ ಬರ್ತೈತಿ, ಮ್ಯಾಲಿಂದ ಅಪ್ಲಿಕೇಶನ್ ಕೆಳಗಿಂದ ಮ್ಯಾಲೆ ಮಾಡಲಿಕ್ಕೂ ಬರ್ತೈತಿ. ಆಮೇಲೆ ಇದೇ ಅಪ್ಲಿಕೇಶನ್ ನಿಮ್ಮ ಬಾರ್ ಯೂಸ್ ಆಗ್ಲತ್ತವೆ, ಭಾಳ ಯೂಸ್ ಆಗ್ತವೆ. 2 ಸೇಮ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಸೇವ್ ಆ್ಯಸ್ ಆ್ಯಪ್ ಗ್ರೂಪ್ ಅಂತ ಐತಲ್ಲ, ಇದಕ್ಕೆ ಸೇವ್ ಮಾಡ್ಕೊಂಡ್ಬಿಡ್ರಿ. ಇದು ಇಲ್ಲಿ ಸ್ಕ್ರೀನ್ ಮೇಲೆ ಈ ಥರ ಸೇವ್ ಆಗಿರ್ತೈತಿ. ನಿಮ್ಮ ಪದೇ ಒಳಗೆ ಹೋಗಿ 3 ಫಿಂಗರ್ ಡ್ರಾ ಮಾಡಿ ಇದು ಮಾಡೋದು ಬೇಡ. ಇಲ್ಲಿ ಹೋಮ್ ಸ್ಕ್ರೀನ್ ಮೇಲೆ ಇದು ಇರ್ತೈತಿ, ಇದು ಕ್ಲಿಕ್ ಮಾಡಿದರೆ ನಿಮ್ದು ಈ ಥರ ಅಪ್ಲಿಕೇಶನ್ ಆನ್ ಆಗಿಬಿಡ್ತಾವೆ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬರಬೇಕು. ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬಂದ ಮೇಲೆ ಏನಾಗ್ತೈತಿ, ಹಿಡನ್ ಆ್ಯಪ್ಸ್ ಐತಲ್ಲ, ಇಲ್ಲಿ ಬರ್ರಿ.
ಹಿಡನ್ ಆ್ಯಪ್ಸ್ ಏನಂತ ಹೇಳಿದ್ರೆ ನಿಮ್ದು ಸೆಕ್ಯೂರಿಟಿ ಭಾಳ ಪ್ರೈವಸಿ ಭಾಳ ಇರ್ತೈತಿ. ಅಂದರೆ ನೀವು ಸಪೋಸ್ ನೀವು ಬೇರೆದವರಿಗೆ ಒಬ್ಬರಿಗೆ ಯಾರಿಗಾರೆ ನಿಮ್ದು ಏನೂ ತೋರಿಸೋದೇ ಇಲ್ಲ, ಅದರೊಳಗೆ ಏನು ಮಾಡೋದು, ಫಸ್ಟ್ ಇದು ಆಕ್ಸೆಸ್ ಡೈಲ್ ಪ್ಯಾಡ್ ಇತ್ತಲ್ಲ ಇದಕ್ಕೆ ಆನ್ ಇಟ್ಕೊರಿ. ಲೈಕ್ ನಾ ಇಲ್ಲಿ ಪಾಸ್ವರ್ಡ್ ಹಾಕಾಕ್ತೀನಿ, ಇದು ನನ್ನ ಪಾಸ್ವರ್ಡ್ ಹಾಕೀನಿ. ಈಗ ಹಾಕ್ಕೊಂಡು ಆ್ಯಪ್ ಆ್ಯಡ್ ಮಾಡ್ತೀನಿ ಇದ್ರೊಳಗೆ ನಾ. ಲೈಕ್ ಇದು ಆಯಿತು. ಆಮೇಲೆ ಕಾಂಟ್ಯಾಕ್ಟ್ಸ್ ತೋರಿಸೋದಿಲ್ಲ ನನಗೆ, ಫೇಸ್ಬುಕ್ ತೋರಿಸಿಲ್ಲ, ಫೈಲ್ಸ್ ತೋರಿಸೋದಿಲ್ಲ ನನಗೆ, ಆಮೇಲೆ ಜಿಮೇಲ್ ತೋರಿಸೋದಿಲ್ಲ, ಆಮೇಲೆ ಏನೈತಿ ಗೂಗಲ್ ಪೇ ಇಲ್ಲ. ಎಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲ ನೀವು ಅಪ್ಲಿಕೇಶನ್ ಯಾವ್ಯಾವ ಬೇಡ ನಿಮ್ಗೆ ತೋರಿಸೋದು ಅಂತ ಹೇಳಿದ್ರೆ ಇವೆಲ್ಲ ಹಾಕ್ಕೊಂಡು ನೀವು ಇದು ಮಾಡ್ಕೊರಿ. ಇದು ಮಾಡಿದ್ಕೊಳ್ಳಿ ಇವೆಲ್ಲ ನೀವು ಹಾಕಿದ್ಕೊಳ್ಳಿ ಇಲ್ಲಿ ನಿಮ್ಗೆ ಅವು ಅಪ್ಲಿಕೇಶನ್ ಕಾಣಿಸಂಗಿಲ್ಲ. ಈಗ ಆನ್ ಮಾಡಿ ಎಲ್ಲಿದಾವಪ್ಪ ನೋಡ್ಬೇಕಂತ ಹೇಳಿದ್ರೆ ನೀವು ಪಾಸ್ವರ್ಡ್ ಇಟ್ಟಿರ್ತಿರಲ್ಲ, ನಾನಂತರೂ ಇದು ಇಟ್ಟಿದೆ, ಇದು ಪಾಸ್ವರ್ಡ್ ಹಾಕಿದ್ಕೊಳ್ಳಿ ನಿಮ್ಗೆ ಇಲ್ಲಿ ಕಾಣಿಸ್ತವೆ ಯಾವ್ದು ಅಪ್ಲಿಕೇಶನ್ ನೀವು ಆ್ಯಡ್ ಮಾಡಿರಿ. ಇಲ್ಲಿ ನೀವು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಬೋದು. ಇದು ಪ್ರೈವಸಿ ಚಲೋ ಭಾಳ ಚಲೋ ಇದು ಫೀಚರ್ ಹಿಡನ್ ಫೀಚರ್ ಟಿಪ್ಸ್ ಟ್ರಿಕ್ಸ್ ಇದ್ದು Oppo F31 Pro 5G ಸ್ಮಾರ್ಟ್ಫೋನ್ ಅದ. ಆಶೆ ಮಾಡ್ತೀನಿ ಇದು ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ತು. ಥ್ಯಾಂಕ್ ಯು ಫ್ರೆಂಡ್ಸ್.